ನಾಡಿನ ಎಲ್ಲೆಡೆ ಇವತ್ತು ಯುಗಾದಿ ಹೊಸ ತೊಡುಕಿನ ಸಂಭ್ರಮ ಸಡಗರ. ಚಿಕನ್ ಮಟನ್ ಸ್ಪೆಷಲ್ ಇವತ್ತು. ಎಲ್ಲಾ ಚಿಕನ್ ಮಟನ್ ಶಾಪ್ಗಳ ಮುಂದೆ ಮುಗಿಬಿದ್ದಿದ್ದಾರೆ ಜನ. 1 ಕೆಜಿ ಮಟನ್ಗೆ 900 ರೂಪಾಯಿ ಆಗಿದೆ. 1 ಕೆಜಿ ಮಟನ್ಗೆ ಸಿಲಿಕಾನ್ ಸಿಟಿಯಲ್ಲಿ ಹೊಸ ತೊಡುಕು ಜೋರು. ಕಿಲೋಮೀಟರ್ ಗಟ್ಟಲೆ ಜನ ಮಟನ್ ಖರೀದಿ ಮಾಡೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಅಂಗಡಿಗಳ ಮುಂದೆ ನಿಂತಿದ್ದಾರೆ. ಇವತ್ತೊಳ್ಳೆ ಮಟನ್ ಊಟ ಎಲ್ಲಾ ಕಡೆ. ಯುಗಾದಿ ದಿನ ವೆಜ್ಜು, ಹೊಸ ತೊಡುಕಿನ ದಿನ ನಾನ್ ವೆಜ್ಜು. ಸಿಲಿಕಾನ್ ಸಿಟಿಯಲ್ಲಿ ಹೊಸ ತೊಡಕು ಸಂಭ್ರಮ. ನಾ ಪ್ರೆಸೆಂಟ್ ಈಗ ಪಾಪಣ್ಣ ಮಟನ್ ಶಾಲ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಸಿಟಿ ಜನರು ಒಂದ್ ಕಡೆ ಮಾಂಸ ಖರೀದಿಗೆ ಕ್ಯೂ ಅಲ್ಲಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಇವತ್ತು ಹೊಸ ತೊಡಕು ಸಂಭ್ರಮ. ಇವತ್ತು ಮನೆಯಲ್ಲಿ ಮಾಂಸ ಪ್ರಿಯರು ಮಾಂಸ ಮಾಡಿ ಆಹಾರ ಸೇವನೆ ಮಾಡ್ತಾರೆ. ಮತ್ತೊಂದ್ ಕಡೆ ಸಸ್ಯಾಹಾರಿ ಸಹ ಏನೋ ಪಾಯಸ ಸಿಹಿ ತಿಂಡಿ ಮಾಡಿ ಸಂಭ್ರಮ ಮಾಡ್ತಾರೆ. ಅಂದ್ರೆ ಇವತ್ತು ಯಾವುದೇ ಅಂದ್ರೆ ಯುಗಾದಿ ಹಬ್ಬ ಆದ ನಂತರವೇ ಹೊಸ ತೊಡಕು ಸಂಭ್ರಮ ಜೋರಾಗಿರುತ್ತೆ. ಬಟ್ ಸೋಮವಾರ ಬಂದಿದ್ರಿಂದ ಇವತ್ತು ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಮನೆಯಲ್ಲಿ ಮಾಂಸ ಮಾಡಿ ಸೆಲೆಬ್ರೇಷನ್ ಮಾಡಿದ್ರೆ ಯಾವುದೇ ರೀತಿಯ ಅಡೆತಡೆ ಆಗೋದಿಲ್ಲ. ಒಂದ್ ಕಡೆ ಯುಗಾದಿ ಅಂದ್ರೆ ಹೊಸ ವರ್ಷ ಸಂಭ್ರಮ ಒಂದ್ ಕಡೆ ಜೋರಾಗುತ್ತೆ ಅಂತ ಅನ್ಕೊಂತಾರೆ. ಹೀಗಾಗಿ ಇವತ್ತು ಹೊಸ ತೊಡಕು ಸಂಭ್ರಮ ಜೋರಾಗಿದೆ. ನೋಡ್ತಿರ್ಬೋದು, ಸರದಿ ಸಾಲಲ್ಲಿ ಬ್ಯಾಗ್ ತಂದು ಈಗ ಕ್ಯೂ ನಿಂತಿದ್ದಾರೆ. ಎಲ್ಲ ಮಹಿಳೆಯರಾಯ್ತು, ಪುರುಷರಾಯ್ತು, ಪ್ರತಿಯೊಬ್ಬರು ಬಂದು ಕ್ಯೂ ನಿಂತಿದ್ದಾರೆ. ಯಾಕಂದ್ರೆ ಮನೆಯಲ್ಲಿ ಇವತ್ತು ಸಂಭ್ರಮ ಜೋರಾಗಿರುತ್ತೆ. ನಿನ್ನೆ ಆ ಹೊಸತೊಡಕು ಮಾಡಬೇಕಿತ್ತು, ಬಟ್ ನಿನ್ನೆ ಸೋಮವಾರ ಇರೋ ಕಾರಣಕ್ಕೆ ಸಾಕಷ್ಟು ಜನ ಹೊಸತೊಡಕು ಸಂಭ್ರಮಾಚರಣೆ ಮಾಡಿಲ್ಲ. ಬಟ್ ಇವತ್ತು ಮಂಗಳವಾರ ಸಾಕಷ್ಟು ಜನ ಹೊಸತೊಡಕು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಇಲ್ಲಿ ಪಾಪಣ್ಣರಿದ್ದಾರೆ, ಅವ್ರ ಮಾಲೀಕರು, ಮಾತಾಡ್ತೀನಿ. ಸರ್, ಯಾವ ರೀತಿ ಇದೆ ರೆಸ್ಪಾನ್ಸ್? ರೆಸ್ಪಾನ್ಸ್ ಚೆನ್ನಾಗಿದೆ. ಮಂಗಳವಾರ ಬಿದ್ದಿದೆ ಸರ್, 2 ದಿನ ಆಗ್ಬಿಟ್ಟಿದೆ. ಪರವಾಗಿಲ್ಲ ರೆಸ್ಪಾನ್ಸ್. ಮಂಗಳವಾರ ಬುಧವಾರ 2 ದಿನ ಉಪಯೋಗಿಸ್ತಾರೆ. ನಾಳೆ ಸಹ ಇದೆ ಹಾಗಾದ್ರೆ. ಓಕೆ ಸರ್, ಎಷ್ಟು ಮಟನ್ ಎಷ್ಟಿದೆ ಸರ್ ಕೆಜಿಗೆ ಅಂತ? 900. 850 ಇತ್ತು, 800ರಿಂದ 900 ಇವತ್ತು ಬುಧವಾರ 2 ದಿನಕ್ಕೆ. ಬೆಳಗ್ಗೆಯಿಂದ ಜನ ಬರ್ತಿದ್ರೆ ಹೇಗಿದೆ ಅಂತ ರೆಸ್ಪಾನ್ಸ್ ಇದೆ. ಮತ್ತೆ ಸರ್, ಯಾಕಂದ್ರೆ ಸೋಮವಾರ ಇತ್ತು, ಸೋಮವಾರ ಯಾರು ತಿನ್ನಲ್ಲ. ಸೋಮವಾರ ನಿನ್ನೆ ಸಂಜೆನೂ ಬಹಳ ಜನ ತಗೊಂಡು ಹೋಗಿದ್ದಾರೆ. ಬೆಳಗ್ಗೆ ಕ್ಯೂ ನಿಂತ್ಕೊಳ್ಬೇಕು ಅಂತ ಹೇಳಿ ಇವತ್ತು ಅರ್ಲಿ ಮಾರ್ನಿಂಗ್. ನಾಡಿನ ಎಲ್ಲೆಡೆ ಇವತ್ತು ಯುಗಾದಿ ಹೊಸ ತೊಡುಕಿನ ಸಂಭ್ರಮ ಸಡಗರ. ಚಿಕನ್ ಮಟನ್ ಸ್ಪೆಷಲ್ ಇವತ್ತು. ಎಲ್ಲಾ ಚಿಕನ್ ಮಟನ್ ಶಾಪ್ಗಳ ಮುಂದೆ ಮುಗಿಬಿದ್ದಿದ್ದಾರೆ ಜನ. 1 ಕೆಜಿ ಮಟನ್ಗೆ 900 ರೂಪಾಯಿ ಆಗಿದೆ. 1 ಕೆಜಿ ಮಟನ್ಗೆ ಸಿಲಿಕಾನ್ ಸಿಟಿಯಲ್ಲಿ ಹೊಸ ತೊಡುಕು ಜೋರು. ಕಿಲೋಮೀಟರ್ ಗಟ್ಟಲೆ ಜನ ಮಟನ್ ಖರೀದಿ ಮಾಡೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಅಂಗಡಿಗಳ ಮುಂದೆ ನಿಂತಿದ್ದಾರೆ. ಇವತ್ತೊಳ್ಳೆ ಮಟನ್ ಊಟ ಎಲ್ಲಾ ಕಡೆ. ಯುಗಾದಿ ದಿನ ವೆಜ್ಜು, ಹೊಸ ತೊಡುಕಿನ ದಿನ ನಾನ್ ವೆಜ್ಜು. ಸಿಲಿಕಾನ್ ಸಿಟಿಯಲ್ಲಿ ಹೊಸ ತೊಡಕು ಸಂಭ್ರಮ. ನಾ ಪ್ರೆಸೆಂಟ್ ಈಗ ಪಾಪಣ್ಣ ಮಟನ್ ಶಾಲ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಸಿಟಿ ಜನರು ಒಂದ್ ಕಡೆ ಮಾಂಸ ಖರೀದಿಗೆ ಕ್ಯೂ ಅಲ್ಲಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಇವತ್ತು ಹೊಸ ತೊಡಕು ಸಂಭ್ರಮ. ಇವತ್ತು ಮನೆಯಲ್ಲಿ ಮಾಂಸ ಪ್ರಿಯರು ಮಾಂಸ ಮಾಡಿ ಆಹಾರ ಸೇವನೆ ಮಾಡ್ತಾರೆ. ಮತ್ತೊಂದ್ ಕಡೆ ಸಸ್ಯಾಹಾರಿ ಸಹ ಏನೋ ಪಾಯಸ ಸಿಹಿ ತಿಂಡಿ ಮಾಡಿ ಸಂಭ್ರಮ ಮಾಡ್ತಾರೆ. ಅಂದ್ರೆ ಇವತ್ತು ಯಾವುದೇ ಅಂದ್ರೆ ಯುಗಾದಿ ಹಬ್ಬ ಆದ ನಂತರವೇ ಹೊಸ ತೊಡಕು ಸಂಭ್ರಮ ಜೋರಾಗಿರುತ್ತೆ. ಬಟ್ ಸೋಮವಾರ ಬಂದಿದ್ರಿಂದ ಇವತ್ತು ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಮನೆಯಲ್ಲಿ ಮಾಂಸ ಮಾಡಿ ಸೆಲೆಬ್ರೇಷನ್ ಮಾಡಿದ್ರೆ ಯಾವುದೇ ರೀತಿಯ ಅಡೆತಡೆ ಆಗೋದಿಲ್ಲ. ಒಂದ್ ಕಡೆ ಯುಗಾದಿ ಅಂದ್ರೆ ಹೊಸ ವರ್ಷ ಸಂಭ್ರಮ ಒಂದ್ ಕಡೆ ಜೋರಾಗುತ್ತೆ ಅಂತ ಅನ್ಕೊಂತಾರೆ. ಹೀಗಾಗಿ ಇವತ್ತು ಹೊಸ ತೊಡಕು ಸಂಭ್ರಮ ಜೋರಾಗಿದೆ. ನೋಡ್ತಿರ್ಬೋದು, ಸರದಿ ಸಾಲಲ್ಲಿ ಬ್ಯಾಗ್ ತಂದು ಈಗ ಕ್ಯೂ ನಿಂತಿದ್ದಾರೆ. ಎಲ್ಲ ಮಹಿಳೆಯರಾಯ್ತು, ಪುರುಷರಾಯ್ತು, ಪ್ರತಿಯೊಬ್ಬರು ಬಂದು ಕ್ಯೂ ನಿಂತಿದ್ದಾರೆ. ಯಾಕಂದ್ರೆ ಮನೆಯಲ್ಲಿ ಇವತ್ತು ಸಂಭ್ರಮ ಜೋರಾಗಿರುತ್ತೆ. ನಿನ್ನೆ ಆ ಹೊಸತೊಡಕು ಮಾಡಬೇಕಿತ್ತು, ಬಟ್ ನಿನ್ನೆ ಸೋಮವಾರ ಇರೋ ಕಾರಣಕ್ಕೆ ಸಾಕಷ್ಟು ಜನ ಹೊಸತೊಡಕು ಸಂಭ್ರಮಾಚರಣೆ ಮಾಡಿಲ್ಲ. ಬಟ್ ಇವತ್ತು ಮಂಗಳವಾರ ಸಾಕಷ್ಟು ಜನ ಹೊಸತೊಡಕು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಇಲ್ಲಿ ಪಾಪಣ್ಣರಿದ್ದಾರೆ, ಅವ್ರ ಮಾಲೀಕರು, ಮಾತಾಡ್ತೀನಿ. ಸರ್, ಯಾವ ರೀತಿ ಇದೆ ರೆಸ್ಪಾನ್ಸ್? ರೆಸ್ಪಾನ್ಸ್ ಚೆನ್ನಾಗಿದೆ. ಮಂಗಳವಾರ ಬಿದ್ದಿದೆ ಸರ್, 2 ದಿನ ಆಗ್ಬಿಟ್ಟಿದೆ. ಪರವಾಗಿಲ್ಲ ರೆಸ್ಪಾನ್ಸ್. ಮಂಗಳವಾರ ಬುಧವಾರ 2 ದಿನ ಉಪಯೋಗಿಸ್ತಾರೆ. ನಾಳೆ ಸಹ ಇದೆ ಹಾಗಾದ್ರೆ. ಓಕೆ ಸರ್, ಎಷ್ಟು ಮಟನ್ ಎಷ್ಟಿದೆ ಸರ್ ಕೆಜಿಗೆ ಅಂತ? 900. 850 ಇತ್ತು, 800ರಿಂದ 900 ಇವತ್ತು ಬುಧವಾರ 2 ದಿನಕ್ಕೆ. ಬೆಳಗ್ಗೆಯಿಂದ ಜನ ಬರ್ತಿದ್ರೆ ಹೇಗಿದೆ ಅಂತ ರೆಸ್ಪಾನ್ಸ್ ಇದೆ. ಮತ್ತೆ ಸರ್, ಯಾಕಂದ್ರೆ ಸೋಮವಾರ ಇತ್ತು, ಸೋಮವಾರ ಯಾರು ತಿನ್ನಲ್ಲ. ಸೋಮವಾರ ನಿನ್ನೆ ಸಂಜೆನೂ ಬಹಳ ಜನ ತಗೊಂಡು ಹೋಗಿದ್ದಾರೆ. ಬೆಳಗ್ಗೆ ಕ್ಯೂ ನಿಂತ್ಕೊಳ್ಬೇಕು ಅಂತ ಹೇಳಿ ಇವತ್ತು ಅರ್ಲಿ ಮಾರ್ನಿಂಗ್. ನಾಡಿನ ಎಲ್ಲೆಡೆ ಇವತ್ತು ಯುಗಾದಿ ಹೊಸ ತೊಡುಕಿನ ಸಂಭ್ರಮ ಸಡಗರ. ಚಿಕನ್ ಮಟನ್ ಸ್ಪೆಷಲ್ ಇವತ್ತು. ಎಲ್ಲಾ ಚಿಕನ್ ಮಟನ್ ಶಾಪ್ಗಳ ಮುಂದೆ ಮುಗಿಬಿದ್ದಿದ್ದಾರೆ ಜನ. 1 ಕೆಜಿ ಮಟನ್ಗೆ 900 ರೂಪಾಯಿ ಆಗಿದೆ. 1 ಕೆಜಿ ಮಟನ್ಗೆ ಸಿಲಿಕಾನ್ ಸಿಟಿಯಲ್ಲಿ ಹೊಸ ತೊಡುಕು ಜೋರು. ಕಿಲೋಮೀಟರ್ ಗಟ್ಟಲೆ ಜನ ಮಟನ್ ಖರೀದಿ ಮಾಡೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಅಂಗಡಿಗಳ ಮುಂದೆ ನಿಂತಿದ್ದಾರೆ. ಇವತ್ತೊಳ್ಳೆ ಮಟನ್ ಊಟ ಎಲ್ಲಾ ಕಡೆ. ಯುಗಾದಿ ದಿನ ವೆಜ್ಜು, ಹೊಸ ತೊಡುಕಿನ ದಿನ ನಾನ್ ವೆಜ್ಜು. ಸಿಲಿಕಾನ್ ಸಿಟಿಯಲ್ಲಿ ಹೊಸ ತೊಡಕು ಸಂಭ್ರಮ. ನಾ ಪ್ರೆಸೆಂಟ್ ಈಗ ಪಾಪಣ್ಣ ಮಟನ್ ಶಾಲ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಸಿಟಿ ಜನರು
ಒಂದ್ ಕಡೆ ಮಾಂಸ ಖರೀದಿಗೆ ಕ್ಯೂ ಅಲ್ಲಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಇವತ್ತು ಹೊಸದಡ್ಕು ಸಂಭ್ರಮ. ಇವತ್ತು ಮನೆಯಲ್ಲಿ ಮಾಂಸ ಪ್ರಿಯರು ಮಾಂಸ ಮಾಡಿ ಆಹಾರ ಸೇವನೆ ಮಾಡ್ತಾರೆ. ಮತ್ತೊಂದ್ ಕಡೆ ಸಸ್ಯಾಹಾರಿ ಸಹ ಏನೋ ಪಾಯಸ ಸಿಹಿ ತಿಂಡಿ ಮಾಡಿ ಸಂಭ್ರಮ ಮಾಡ್ತಾರೆ. ಅಂದ್ರೆ ಇವತ್ತು ಯಾವುದೇ ಅಂದ್ರೆ ಯುಗಾದಿ ಹಬ್ಬ ಆದ ನಂತರವೇ ಹೊಸದೊಡಕು ಸಂಭ್ರಮ ಜೋರಾಗಿರುತ್ತೆ. ಬಟ್ ಸೋಮವಾರ ಬಂದಿದ್ರಿಂದ ಇವತ್ತು ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಮನೆಯಲ್ಲಿ ಮಾಂಸ ಮಾಡಿ ಸೆಲೆಬ್ರೇಷನ್ ಮಾಡಿದ್ರೆ ಯಾವುದೇ ರೀತಿಯ ಅಡೆತಡೆ ಆಗೋದಿಲ್ಲ. ಒಂದ್ ಕಡೆ ಯುಗಾದಿ ಅಂದ್ರೆ ಹೊಸ ವರ್ಷ ಸಂಭ್ರಮ ಒಂದ್ ಕಡೆ ಜೋರಾಗುತ್ತೆ ಅಂತ ಅನ್ಕೊಂತಾರೆ. ಹೀಗಾಗಿ ಇವತ್ತು ಹೊಸದೊಡಕು ಸಂಭ್ರಮ ಜೋರಾಗಿದೆ. ನೋಡ್ತಿರ್ಬೋದು ಸರದಿ ಸಾಲಲ್ಲಿ ಬ್ಯಾಗ್ ತಂದು ಈಗ ಕ್ಯೂ ನಿಂತಿದ್ದಾರೆ. ಎಲ್ಲ ಮಹಿಳೆಯರಾಯ್ತು ಪುರುಷರಾಯ್ತು ಪ್ರತಿಯೊಬ್ಬರು ಬಂದು ಕ್ಯೂ ನಿಂತಿದ್ದಾರೆ. ಯಾಕಂದ್ರೆ ಮನೆಯಲ್ಲಿ ಇವತ್ತು ಸಂಭ್ರಮ ಜೋರಾಗಿರುತ್ತೆ. ನಿನ್ನೆ ಹೊಸದೊಡಕು ಮಾಡಬೇಕಿತ್ತು, ಬಟ್ ನಿನ್ನೆ ಸೋಮವಾರ ಇರೋ ಕಾರಣಕ್ಕೆ ಸಾಕಷ್ಟು ಜನ ಹೊಸದೊಡಕು ಸಂಭ್ರಮಾಚರಣೆ ಮಾಡಿಲ್ಲ. ಬಟ್ ಇವತ್ತು ಮಂಗಳವಾರ ಸಾಕಷ್ಟು ಜನ ಹೊಸದೊಡಕು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಇಲ್ಲಿ ಪಾಪಣ್ಣರಿದ್ದಾರೆ, ಅವ್ರ ಮಾಲೀಕರು, ಮಾತಾಡ್ತೀನಿ. ಸರ್, ಯಾವ ರೀತಿ ಇದೆ ರೆಸ್ಪಾನ್ಸ್? ಚೆನ್ನಾಗಿದೆ. ಮಂಗಳವಾರ ಬಿದ್ದಿದೆ ಸರ್, 2 ದಿನ ಆಗ್ಬಿಟ್ಟಿದೆ. ಪರವಾಗಿಲ್ಲ ರೆಸ್ಪಾನ್ಸ್. ಮಂಗಳವಾರ ಬುಧವಾರ 2 ದಿನ ಉಪಯೋಗಿಸ್ತಾರೆ. ನಾಳೆ ಸಹ ಇದೆ ಹಾಗಾದ್ರೆ. ಸರ್, ಎಷ್ಟು ಮಟನ್ ಎಷ್ಟಿದೆ ಸರ್ ಕೆಜಿಗೆ ಅಂತ? 900. 850 ಇತ್ತು, 800ರಿಂದ 950. ಇವತ್ತು ಬುಧವಾರ 2 ದಿನಕ್ಕೆ. ಬೆಳಗ್ಗೆಯಿಂದ ಜನ ಬರ್ತಿದ್ರೆ ಹೇಗಿದೆ ಅಂತ ರೆಸ್ಪಾನ್ಸ್ ಇದೆ. ಮತ್ತೆ ಸರ್, ಯಾಕಂದ್ರೆ ಸೋಮವಾರ ಇತ್ತು, ಸೋಮವಾರ ಯಾರು ತಿನ್ನಲ್ಲ. ಸೋಮವಾರ ನಿನ್ನೆ ಸಂಜೆನೂ ಬಹಳ ಜನ ತಗೊಂಡೋಗಿದ್ದಾರೆ. ಬೆಳಗ್ಗೆ ಕ್ಯೂ ನಿಂತ್ಕೊಳ್ಬೇಕು ಅಂತ ಹೇಳಿ ಇವತ್ತು ಅರ್ಲಿ ಮಾರ್ನಿಂಗ್. ನಾಡಿನ ಎಲ್ಲೆಡೆ ಇವತ್ತು ಯುಗಾದಿ ಹೊಸತೊಡುಕಿನ ಸಂಭ್ರಮ ಸಡಗರ. ಚಿಕನ್ ಮಟನ್ ಸ್ಪೆಷಲ್ ಇವತ್ತು. ಎಲ್ಲಾ ಚಿಕನ್ ಮಟನ್ ಶಾಪ್ಗಳ ಮುಂದೆ ಮುಗಿಬಿದ್ದಿದ್ದಾರೆ ಜನ. 1 ಕೆಜಿ ಮಟನ್ಗೆ 900 ರೂಪಾಯಿ ಆಗಿದೆ. 1 ಕೆಜಿ ಮಟನ್ಗೆ ಸಿಲಿಕಾನ್ ಸಿಟಿಯಲ್ಲಿ ಹೊಸತೊಡುಕು ಜೋರು. ಕಿಲೋಮೀಟರ್ ಗಟ್ಟಲೆ ಜನ ಮಟನ್ ಖರೀದಿ ಮಾಡೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಅಂಗಡಿಗಳ ಮುಂದೆ ನಿಂತಿದ್ದಾರೆ. ಇವತ್ತೊಳ್ಳೆ ಮಟನ್ ಊಟ ಎಲ್ಲಾ ಕಡೆ. ಯುಗಾದಿ ದಿನ ವೆಜ್ಜು, ಹೊಸತೊಡುಕಿನ ದಿನ ನಾನ್ ವೆಜ್ಜು. ಸಿಲಿಕಾನ್ ಸಿಟಿಯಲ್ಲಿ ಹೊಸದೊಡಕು ಸಂಭ್ರಮ. ನಾ ಪ್ರೆಸೆಂಟ್ ಈಗ ಪಾಪಣ್ಣ ಮಟನ್ ಶಾಲ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು ಸಿಟಿ ಜನರು ಒಂದ್ ಕಡೆ ಮಾಂಸ ಖರೀದಿಗೆ ಕ್ಯೂ ಅಲ್ಲಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಇವತ್ತು ಹೊಸದೊಡಕು ಸಂಭ್ರಮ. ಇವತ್ತು ಮನೆಯಲ್ಲಿ ಮಾಂಸ ಪ್ರಿಯರು ಮಾಂಸ ಮಾಡಿ ಆಹಾರ ಸೇವನೆ ಮಾಡ್ತಾರೆ. ಮತ್ತೊಂದ್ ಕಡೆ ಸಸ್ಯಾಹಾರಿ ಸಹ ಏನೋ ಪಾಯಸ ಸಿಹಿ ತಿಂಡಿ ಮಾಡಿ ಸಂಭ್ರಮ ಮಾಡ್ತಾರೆ. ಅಂದ್ರೆ ಇವತ್ತು ಯಾವುದೇ ಅಂದ್ರೆ ಯುಗಾದಿ ಹಬ್ಬ ಆದ ನಂತರವೇ ಹೊಸದೊಡಕು ಸಂಭ್ರಮ ಜೋರಾಗಿರುತ್ತೆ. ಬಟ್ ಸೋಮವಾರ ಬಂದಿದ್ರಿಂದ ಇವತ್ತು ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಮನೆಯಲ್ಲಿ ಮಾಂಸ ಮಾಡಿ ಸೆಲೆಬ್ರೇಷನ್ ಮಾಡಿದ್ರೆ ಯಾವುದೇ ರೀತಿಯ ಅಡೆತಡೆ ಆಗೋದಿಲ್ಲ. ಒಂದ್ ಕಡೆ ಯುಗಾದಿ ಅಂದ್ರೆ ಹೊಸ ವರ್ಷ ಸಂಭ್ರಮ ಒಂದ್ ಕಡೆ ಜೋರಾಗುತ್ತೆ ಅಂತ ಅನ್ಕೊಂತಾರೆ. ಹೀಗಾಗಿ ಇವತ್ತು ಹೊಸದೊಡಕು ಸಂಭ್ರಮ ಜೋರಾಗಿದೆ. ನೋಡ್ತಿರ್ಬೋದು ಸರದಿ ಸಾಲಲ್ಲಿ ಬ್ಯಾಗ್ ತಂದು ಈಗ ಕ್ಯೂ ನಿಂತಿದ್ದಾರೆ. ಎಲ್ಲ ಮಹಿಳೆಯರಾಯ್ತು ಪುರುಷರಾಯ್ತು ಪ್ರತಿಯೊಬ್ಬರು ಬಂದು ಕ್ಯೂ ನಿಂತಿದ್ದಾರೆ. ಯಾಕಂದ್ರೆ ಮನೆಯಲ್ಲಿ ಇವತ್ತು ಸಂಭ್ರಮ ಜೋರಾಗಿರುತ್ತೆ. ನಿನ್ನೆ ಹೊಸದೊಡಕು ಮಾಡಬೇಕಿತ್ತು, ಬಟ್ ನಿನ್ನೆ ಸೋಮವಾರ ಇರೋ ಕಾರಣಕ್ಕೆ ಸಾಕಷ್ಟು ಜನ ಹೊಸದೊಡಕು ಸಂಭ್ರಮಾಚರಣೆ ಮಾಡಿಲ್ಲ. ಬಟ್ ಇವತ್ತು ಮಂಗಳವಾರ ಸಾಕಷ್ಟು ಜನ ಹೊಸದೊಡಕು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಇಲ್ಲಿ ಪಾಪಣ್ಣರಿದ್ದಾರೆ, ಅವ್ರ ಮಾಲೀಕರು, ಮಾತಾಡ್ತೀನಿ. ಸರ್, ಯಾವ ರೀತಿ ಇದೆ ರೆಸ್ಪಾನ್ಸ್? ಚೆನ್ನಾಗಿದೆ. ಮಂಗಳವಾರ ಬಿದ್ದಿದೆ ಸರ್, 2 ದಿನ ಆಗ್ಬಿಟ್ಟಿದೆ. ಪರವಾಗಿಲ್ಲ ರೆಸ್ಪಾನ್ಸ್. ಮಂಗಳವಾರ ಬುಧವಾರ 2 ದಿನ ಉಪಯೋಗಿಸ್ತಾರೆ. ನಾಳೆ ಸಹ ಇದೆ ಹಾಗಾದ್ರೆ. ಸರ್, ಎಷ್ಟು ಮಟನ್ ಎಷ್ಟಿದೆ ಸರ್ ಕೆಜಿಗೆ ಅಂತ? 900. 850 ಇತ್ತು, 800ರಿಂದ 950. ಇವತ್ತು ಬುಧವಾರ 2 ದಿನಕ್ಕೆ. ಬೆಳಗ್ಗೆಯಿಂದ ಜನ ಬರ್ತಿದ್ರೆ ಹೇಗಿದೆ ಅಂತ ರೆಸ್ಪಾನ್ಸ್ ಇದೆ. ಮತ್ತೆ ಸರ್, ಯಾಕಂದ್ರೆ ಸೋಮವಾರ ಇತ್ತು, ಸೋಮವಾರ ಯಾರು ತಿನ್ನಲ್ಲ. ಸೋಮವಾರ ನಿನ್ನೆ ಸಂಜೆನೂ ಬಹಳ ಜನ ತಗೊಂಡೋಗಿದ್ದಾರೆ. ಬೆಳಗ್ಗೆ ಕ್ಯೂ ನಿಂತ್ಕೊಳ್ಬೇಕು ಅಂತ ಹೇಳಿ ಇವತ್ತು ಅರ್ಲಿ ಮಾರ್ನಿಂಗ್